ನಮಸ್ಕಾರ. ಕೆಎಎಸ್, ಟಿಇಟಿ ಮತ್ತು ಯುಪಿಎಸ್ಸಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ವಿಷಯದ ಮೇಲೆ ಬರುವ ಕೆಲವು ಬಹು ಆಯ್ಕೆ ಪ್ರಶ್ನೆಗಳನ್ನು ಅಂದ್ರೆ ಎಂಸಿಕ್ಯೂಸ್ ಅನ್ನು ನಾವು ಚರ್ಚಿಸೋಣ. ಈ ವಿಷಯದ ಮೂಲತತ್ವಗಳಿಂದ ಹಿಡಿದು ಅದರ ಅಪ್ಲಿಕೇಶನ್ಸ್ವರೆಗೂ ಪ್ರತಿಯೊಂದನ್ನೂ ನಾವು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ನಮ್ಮ ಇವತ್ತಿನ ಚರ್ಚೆ 4 ಮುಖ್ಯ ಭಾಗಗಳಲ್ಲಿದೆ. ಮೊದಲು ನಾವು ಕೋರ್ ಪ್ರಿನ್ಸಿಪಲ್ಸ್ ಅಥವಾ ಮೂಲಭೂತ ತತ್ವಗಳನ್ನು ನೋಡೋಣ. ಆಮೇಲೆ ಮಾಲಿಕ್ಯುಲರ್ ಅನಾಲಿಸಿಸ್ ಅಂದ್ರೆ ಅಣುಗಳ ವಿಶ್ಲೇಷಣೆ, ನಂತರ ಕೀ ಅಪ್ಲಿಕೇಶನ್ಸ್ ಆ್ಯಂಡ್ ಟೆಕ್ನಿಕ್ಸ್, ಮತ್ತು ಕೊನೆಗೆ ಪರೀಕ್ಷೆಗೆ ಬೇಕಾದ ಒಂದು ಸಣ್ಣ ಸಾರಾಂಶದೊಂದಿಗೆ ಮುಗಿಸೋಣ. ಬನ್ನಿ, ಮೊದಲನೇ ವಿಭಾಗ ಕೋರ್ ಪ್ರಿನ್ಸಿಪಲ್ಸ್ ಶುರು ಮಾಡೋಣ. ಇಲ್ಲಿ ನಾವು ರಾಮನ್ ಸ್ಪೆಕ್ಟ್ರೋಸ್ಕೋಪಿಯ ಅಡಿಪಾಯದ ಬಗ್ಗೆ ಮಾತಾಡ್ತೀವಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಎಂಸಿಕ್ಯೂ ಅನ್ನು ಸುಲಭವಾಗಿ ಸಾಲ್ವ್ ಮಾಡಬಹುದು. ಸರಿ, ಮೊದಲನೇ ಪ್ರಶ್ನೆ ನೋಡೋಣ. ಇದು ತುಂಬಾ ಫಂಡಮೆಂಟಲ್ ಕಾನ್ಸೆಪ್ಟ್. ಒಂದು ಮಾಲಿಕ್ಯೂಲ್ ವೈಬ್ರೇಟ್ ಆಗುವಾಗ ಅದು ರಾಮನ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವ ಮಾಲಿಕ್ಯುಲರ್ ಪ್ರಾಪರ್ಟಿ ಅಂದ್ರೆ ಆಣ್ವಿಕ ಗುಣ ಬದಲಾಗ್ಲೇಬೇಕು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪೊಲಾರಿಸಬಿಲಿಟಿ ಆಫ್ ದ ಮಾಲಿಕ್ಯೂಲ್. ನೋಡಿ, ರಾಮನ್ ಸ್ಕ್ಯಾಟರಿಂಗ್ ಆಗೋದು ಒಂದು ಮಾಲಿಕ್ಯೂಲ್ನ ಎಲೆಕ್ಟ್ರಾನ್ ಕ್ಲೌಡ್ ಅಂದ್ರೆ ಎಲೆಕ್ಟ್ರಾನ್ಗಳ ಗುಂಪು ಡಿಸ್ಟಾರ್ಟ್ ಆದಾಗ. ಹಾಗಾಗಿ ವೈಬ್ರೇಷನ್ ಸಮಯದಲ್ಲಿ ಮಾಲಿಕ್ಯೂಲ್ನ ಪೊಲಾರಿಸಬಿಲಿಟಿ ಅಂದ್ರೆ ಧ್ರುವೀಕರಣಶೀಲತೆ ಬದಲಾದ್ರೆ ಮಾತ್ರ ಆ ವೈಬ್ರೇಷನ್ ರಾಮನ್ ಆಕ್ಟಿವ್ ಆಗಿರುತ್ತೆ. ಈಗ ನೋಡಿ, ಈ ಸ್ಲೈಡ್ ತುಂಬಾ ಇಂಪಾರ್ಟೆಂಟ್. ಇದು ಐಆರ್ ಮತ್ತೆ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ನಡುವಿನ ಮುಖ್ಯ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಲೈಡ್ನಲ್ಲಿ ಗಮನಿಸಿ, ಐಆರ್ ಸ್ಪೆಕ್ಟ್ರೋಸ್ಕೋಪಿಗೆ ಚೇಂಜ್ ಇನ್ ಡೈಪೋಲ್ ಮೊಮೆಂಟ್ ಬೇಕೇ ಬೇಕು ಮತ್ತು ಅದು ಒಂದು ಅಬ್ಸಾರ್ಪ್ಷನ್ ಪ್ರೋಸೆಸ್. ಆದರೆ ರಾಮನ್ ಸ್ಪೆಕ್ಟ್ರೋಸ್ಕೋಪಿಗೆ ಚೇಂಜ್ ಇನ್ ಪೋಲರೈಸಬಿಲಿಟಿ ಬೇಕು ಮತ್ತು ಇದು ಒಂದು ಸ್ಕ್ಯಾಟರಿಂಗ್ ಪ್ರೋಸೆಸ್. ಪರೀಕ್ಷೆಗಳಲ್ಲಿ ಈ ಬಗ್ಗೆ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ, ಸೊ ಈ ಟೇಬಲ್ ನೆನ್ಪಲ್ಲಿಡಿ. ಸರಿ, ಈಗ ಮುಂದಿನ ಪ್ರಮುಖ ತತ್ವ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಈ ನಿಯಮದ ಪ್ರಕಾರ ಸೆಂಟರ್ ಆಫ್ ಇನ್ವರ್ಷನ್ ಹೊಂದಿರುವ ಮಾಲಿಕ್ಯೂಲ್ಗೆ ಯಾವ ಹೇಳಿಕೆ ಸರಿಯಾಗಿ ಅನ್ವಯಿಸುತ್ತೆ? ಇದಕ್ಕೆ ಸರಿಯುತ್ತರ ಆಪ್ಷನ್ ಸಿ. ಈ ನಿಯಮ CO2 ಅಥವಾ SF6 ನಂತಹ ಸೆಂಟರ್ ಆಫ್ ಇನ್ವರ್ಷನ್ ಇರೋ ಮಾಲಿಕ್ಯೂಲ್ಗಳಿಗೆ ಅನ್ವಯಿಸುತ್ತೆ. ಇದರ ಅರ್ಥ, ಯಾವ ವೈಬ್ರೇಷನ್ ರಾಮನ್ ಸ್ಪೆಕ್ಟ್ರಮ್ನಲ್ಲಿ ಕಾಣಿಸುತ್ತೋ ಅದು ಇನ್ಫ್ರಾರೆಡ್ ಅಂದ್ರೆ ಐಆರ್ ಸ್ಪೆಕ್ಟ್ರಮ್ನಲ್ಲಿ ಕಾಣಿಸಲ್ಲ. ಯಾವುದು ಐಆರ್ನಲ್ಲಿ ಕಾಣಿಸುತ್ತೋ ಅದು ರಾಮನ್ನಲ್ಲಿ ಕಾಣಿಸಲ್ಲ. ಇದಕ್ಕೊಂದು ಸಿಂಪಲ್ ನೆನ್ಪಿನ ಟ್ರಿಕ್: ಮಾಲಿಕ್ಯೂಲ್ಗೆ ಸೆಂಟರ್ ಇದ್ರೆ ಆಕ್ಟಿವಿಟೀಸ್ ಬೇರೆ ಬೇರೆ. ಸರಿ, ಈಗ ಇದರ ಒಂದು ಫಾರ್ಮಲ್ ಡೆಫಿನೇಷನ್ ನೋಡೋಣ ಇಂಗ್ಲಿಷ್ನಲ್ಲಿ, ಯಾಕಂದ್ರೆ ಪರೀಕ್ಷೆಗಳಲ್ಲಿ ಇದು ಹೀಗೇನೆ ಬರುತ್ತೆ. ಇನ್ ಅ ಸೆಂಟ್ರೋಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂದ್ರೆ ಸೆಂಟರ್ ಆಫ್ ಇನ್ವರ್ಷನ್ ಇರೋ ಮಾಲಿಕ್ಯೂಲ್ನಲ್ಲಿ ವೈಬ್ರೇಷನಲ್ ಮೋಡ್ಗಳು ಒಂದೇ ಸಮಯದಲ್ಲಿ ರಾಮನ್ ಆಕ್ಟಿವ್ ಮತ್ತು ಐಆರ್ ಆಕ್ಟಿವ್ ಎರಡೂ ಆಗಿರೋಕೆ ಸಾಧ್ಯನೇ ಇಲ್ಲ. ಒಂದು ಆಕ್ಟಿವ್ ಇದ್ರೆ ಇನ್ನೊಂದು ಇನ್ಆಕ್ಟಿವ್ ಇರುತ್ತೆ. ಇದನ್ನ ಜೆರಾರ್ಡ್ ಅಂದ್ರೆ ಜಿ ಮತ್ತು ಅನ್ಜೆರಾರ್ಡ್ ಅಂದ್ರೆ ಯು ಸಿಮೆಟ್ರಿ ಮೋಡ್ಸ್ಗಳಿಗೆ ಲಿಂಕ್ ಮಾಡ್ತಾರೆ. ಸರಿ, ಈಗ ಎರಡನೇ ಸೆಕ್ಷನ್ಗೋಗೋಣ. ಇಲ್ಲಿ ನಾವು ಈಗಷ್ಟೇ ಕಲ್ತ ನಿಯಮಗಳನ್ನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಕೆಲವು ನಿರ್ದಿಷ್ಟ ಮಾಲಿಕ್ಯೂಲ್ಸ್ಗಳಿಗೆ ಅಪ್ಲೈ ಮಾಡಿ ನೋಡೋಣ. ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅನ್ನ ಟೆಸ್ಟ್ ಮಾಡೋಕೆ ಕೇಳೋ ಒಂದು ಕ್ಲಾಸಿಕ್ ಉದಾಹರಣೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2. ಹಾಗಾದ್ರೆ CO2 ಮಾಲಿಕ್ಯೂಲ್ನಲ್ಲಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಯಾವುದು ರಾಮನ್ ಆಕ್ಟಿವ್ ಆಗಿದೆ? ಸರಿಯಾದ ಉತ್ತರ ಸಿ, ಸಿಮೆಟ್ರಿಕ್ ಸ್ಟ್ರೆಚಿಂಗ್. CO2 ಮಾಲಿಕ್ಯೂಲ್ ಸಿಮೆಟ್ರಿಕ್ ಆಗಿ ಸ್ಟ್ರೆಚ್ ಆದಾಗ ಅಂದ್ರೆ ಎರಡು ಆಕ್ಸಿಜನ್ ಆಟಮ್ಗಳು ಒಂದೇ ಸಮಯದಲ್ಲಿ ಹೊರಗೆ ಚಲಿಸಿದಾಗ ಆ ಮಾಲಿಕ್ಯೂಲ್ನ ಒಟ್ಟಾರೆ ಎಲೆಕ್ಟ್ರಾನ್ ಕ್ಲೌಡ್ ಹಿಗ್ಗುಟ್ಟೆ ಮತ್ತು ಕುಗ್ಗುಟ್ಟೆ. ಇದರಿಂದ ಅದರ ಪೊಲರೈಸಬಿಲಿಟಿ ಬದಲಾಗುತ್ತೆ. ಆದ್ರೆ ಸಿಮೆಟ್ರಿ ಇರೋದ್ರಿಂದ ಡೈಪೋಲ್ ಮೊಮೆಂಟ್ನಲ್ಲಿ ಏನೂ ಚೇಂಜ್ ಆಗಲ್ಲ. ಅದಕ್ಕೆ ಇದು ಕೇವಲ ರಾಮನ್ ಆಕ್ಟಿವ್. ಈ ಸ್ಲೈಡ್ ನೋಡಿ, ಇದು ಥಿಯೋರಿಯನ್ನು ತುಂಬಾ ನೀಟಾಗಿ ಸಮರೈಸ್ ಮಾಡುತ್ತೆ. ಮೊದಲನೇ ಪಾಯಿಂಟ್ ನೋಡಿ, ಸಿಮೆಟ್ರಿಕ್ ಸ್ಟ್ರೆಚ್ನಲ್ಲಿ ಪೋಲರೈಸಬಿಲಿಟಿ ಮಾತ್ರ ಚೇಂಜ್ ಆಗುತ್ತೆ, ಅದಕ್ಕೆ ಅದು ರಾಮನ್ ಆಕ್ಟಿವ್. ಆದ್ರೆ ಅಸಿಮೆಟ್ರಿಕ್ ಸ್ಟ್ರೆಚ್ ಮತ್ತು ಬೆಂಡ್ ಮೋಡ್ಗಳಲ್ಲಿ ಸಿಮೆಟ್ರಿ ಬ್ರೇಕ್ ಆಗೋದ್ರಿಂದ ಒಂದು ಟೆಂಪರರಿ ಡೈಪೋಲ್ ಮೊಮೆಂಟ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಅವು ಐಆರ್ ಆಕ್ಟಿವ್ ಆಗಿರ್ತವೆ. ಸರಿ, CO2ಗೆ ಕಂಪ್ಲೀಟ್ ಆಪೋಸಿಟ್ ಕೇಸ್ ನೀರು ಅಂದ್ರೆ H2O. ಇದಕ್ಕೆ ಸೆಂಟರ್ ಆಫ್ ಇನ್ವರ್ಷನ್ ಇರೋದಿಲ್ಲ. ಹಾಗಾದ್ರೆ H2O ಮಾಲಿಕ್ಯೂಲ್ಗೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಸತ್ಯ? ಸರಿಯಾದ ಉತ್ತರ ಬಿ. ಯಾಕೆ? ಸಿಂಪಲ್, ನೀರಿಗೆ ಸೆಂಟರ್ ಆಫ್ ಸಿಮೆಟ್ರಿ ಇಲ್ಲ. ಹಾಗಾಗಿ ಅದಕ್ಕೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಪ್ಲೈ ಆಗಲ್ಲ.
ನೀರಿನಲ್ಲಿ ಆಗೋ ವೈಬ್ರೇಷನ್ಗಳು ಅದರ ಡೈಪೋಲ್ ಮೂಮೆಂಟ್ ಮತ್ತು ಪೋಲರೈಸಬಿಲಿಟಿ ಎರಡನ್ನೂ ಒಂದೇ ಸಮಯದಲ್ಲಿ ಬದಲಾಯಿಸಬಲ್ಲವು. ಅದಕ್ಕೆ ಅದರ ಮೂರೂ ವೈಬ್ರೇಷನಲ್ ಮೋಡ್ಗಳು ರಾಮನ್ ಮತ್ತು ಐಆರ್ ಎರಡರಲ್ಲೂ ಆಕ್ಟಿವ್ ಆಗಿರ್ತವೆ. ಓಕೆ, ಈಗ ಮೂರನೇ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ನಾವು ರಾಮನ್ ಸ್ಪೆಕ್ಟ್ರೋಸ್ಕೋಪಿಯದ ಕೆಲವು ಅಪ್ಲಿಕೇಶನ್ಸ್ ಮತ್ತು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಬಗ್ಗೆ, ಅಂದ್ರೆ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳೋ ವಿಷಯಗಳನ್ನ ನೋಡೋಣ. ಈ ಪ್ರಶ್ನೆ ರಾಮನ್ ಸ್ಪೆಕ್ಟ್ರಮ್ನ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾವ ತರಹದ ಸ್ಕ್ಯಾಟರಿಂಗ್ನಲ್ಲಿ ಹೊರಬಂದ ಫೋಟಾನ್ನ ಎನರ್ಜಿ ಅದಕ್ಕೆ ಬಂದು ಬಡಿದ ಫೋಟಾನ್ನ ಎನರ್ಜಿಗಿಂತ ಜಾಸ್ತಿ ಇರುತ್ತೆ? ಸರಿ ಉತ್ತರ ಆಪ್ಷನ್ ಸಿ, ಆಂಟಿ ಸ್ಟೋಕ್ಸ್ ರಾಮನ್ ಸ್ಕ್ಯಾಟರಿಂಗ್. ಇಲ್ಲೇನಾಗುತ್ತೆ ಅಂದ್ರೆ ಮಾಲಿಕ್ಯೂಲ್ ಮೊದಲೇ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಇರುತ್ತೆ, ಅಂದ್ರೆ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಫೋಟಾನ್ ಬಂದದಕ್ಕೆ ತಾಗಿದಾಗ ಆ ಮಾಲಿಕ್ಯೂಲ್ ಗ್ರೌಂಡ್ ಸ್ಟೇಟ್ಗೆ ವಾಪಸ್ ಬರುವಾಗ ತನ್ನಲ್ಲಿದ್ದ ಎಕ್ಸ್ಟ್ರಾ ಎನರ್ಜಿನ ಆ ಫೋಟಾನ್ಗೆ ಕೊಟ್ಬಿಡುತ್ತೆ. ಇದರಿಂದ ಹೊರಬಂದ ಫೋಟಾನ್ನ ಎನರ್ಜಿ ಜಾಸ್ತಿ ಆಗುತ್ತೆ. ಈ ಸ್ಲೈಡ್ನಲ್ಲಿರೋ ಸ್ಟೆಪ್ಸ್ ನೋಡಿ. ಸ್ಟೆಪ್ 2 ಅಂದ್ರೆ ಸ್ಟೋಕ್ ಸ್ಕ್ಯಾಟರಿಂಗ್ನಲ್ಲಿ ಫೋಟಾನ್ ತನ್ನ ಎನರ್ಜಿಯನ್ನ ಮಾಲಿಕ್ಯೂಲ್ಗೆ ಕೊಟ್ಟು ಎನರ್ಜಿ ಕಳೆದುಕೊಳ್ಳುತ್ತೆ. ಆದ್ರೆ ಸ್ಟೆಪ್ 3 ಅಂದ್ರೆ ಆಂಟಿ ಸ್ಟೋಕ್ಸ್ನಲ್ಲಿ ಮೊದಲೇ ಎಕ್ಸೈಟೆಡ್ ಆಗಿದ್ದ ಮಾಲಿಕ್ಯೂಲ್ನಿಂದ ಫೋಟಾನ್ ಎನರ್ಜಿ ತಗೊಳ್ಳುತ್ತೆ. ಈ ಎನರ್ಜಿ ಡಿಫ್ರೆನ್ಸ್ ಇದೆಯಲ್ಲ, ಅದನ್ನೇ ನಾವು ರಾಮನ್ ಶಿಫ್ಟ್ ಅಂತ ಕರೆಯೋದು. ಇದು ರಾಮನ್ ಸ್ಪೆಕ್ಟ್ರೋಸ್ಕೋಪಿಯ ಒಂದು ದೊಡ್ಡ ಅಡ್ವಾಂಟೇಜ್ ಬಗ್ಗೆ ಇರೋ ಪ್ರಶ್ನೆ. ಅಕ್ವಿಯಸ್ ಸೊಲ್ಯೂಷನ್ಸ್ ಅಂದ್ರೆ ಜಲೀಯ ದ್ರಾವಣಗಳನ್ನ ಸ್ಟಡಿ ಮಾಡೋಕ್ಕೆ ರಾಮನ್ ಟೆಕ್ನಿಕ್ ಯಾಕೆ ತುಂಬಾ ಯೂಸ್ಫುಲ್? ಸರಿಯಾದ ಉತ್ತರ ಬಿ. ಇದು ರಾಮನ್ ಟೆಕ್ನಿಕ್ನ ಒಂದು ದೊಡ್ಡ ಪ್ಲಸ್ ಪಾಯಿಂಟ್, ವಿಶೇಷವಾಗಿ ಐಆರ್ ಸ್ಪೆಕ್ಟ್ರೋಸ್ಕೋಪಿಗೆ ಹೋಲಿಸಿದ್ರೆ. ಐಆರ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ನೀರು ಒಂದು ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಅದು ಐಆರ್ ಲೈಟ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಅಬ್ಸಾರ್ಬ್ ಮಾಡ್ಕೊಂಡು ನಮ್ಮ ಸ್ಯಾಂಪಲ್ನ ಸಿಗ್ನಲ್ ಅನ್ನೇ ಮುಚ್ಚಾಕುತ್ತೆ. ಆದ್ರೆ ರಾಮನ್ನಲ್ಲಿ ನೀರಿನ ಸಿಗ್ನಲ್ ತುಂಬಾ ವೀಕ್ ಇರೋದ್ರಿಂದ ಅದು ಆಲ್ಮೋಸ್ಟ್ ಇನ್ವಿಸಿಬಲ್ ಇದ್ದಾಗೆ. ಅದಕ್ಕೆ ನೀರು ರಾಮನ್ ಸ್ಪೆಕ್ಟ್ರೋಸ್ಕೋಪಿಗೆ ಒಂದು ಅದ್ಭುತ ಸಾಲ್ವೆಂಟ್. ಸರಿ, ನಾವೀಗ ಕೊನೆ ವಿಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಕಲ್ತಿದ್ದನ್ನೆಲ್ಲ ಒಮ್ಮೆ ಬೇಗ ರಿವೈಸ್ ಮಾಡೋಣ. ಪರೀಕ್ಷೆಗೆ ಹೋಗೋ ಮುಂಚೆ ನೆನ್ಪಿಟ್ಕೋಬೇಕಾದ ಮುಖ್ಯ ಪಾಯಿಂಟ್ಸ್ ಇವು. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ 4 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಮಾಲಿಕ್ಯೂಲ್ಗೆ ಸೆಂಟರ್ ಆಫ್ ಇನ್ವರ್ಷನ್ ಇದ್ರೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ. ಸೆಕೆಂಡ್ ಪಾಯಿಂಟ್, ಸೆಂಟರ್ ಆಫ್ ಇನ್ವರ್ಷನ್ ಇಲ್ಲ ಅಂದ್ರೆ ಮೋಡ್ಗಳು ಐಆರ್ ಮತ್ತು ರಾಮನ್ ಎರಡರಲ್ಲೂ ಆಕ್ಟಿವ್ ಆಗಿರಬಹುದು. ಥರ್ಡ್, ರಾಮನ್ಗೆ ನೀರು ಬೆಸ್ಟ್ ಸಾಲ್ವೆಂಟ್, ಆದ್ರೆ ಐಆರ್ಗೆ ಅಲ್ಲ. ಮತ್ತು ಕೊನೆಯದಾಗಿ, ಮೆಟಲ್ ಬಾಂಡ್ಗಳ ತರಹ ದೊಡ್ಡ ಪೋಲರೈಸಬಲ್ ಆಟಮ್ಗಳಿರೋ ಸಿಮೆಟ್ರಿಕ್ ಬಾಂಡ್ಗಳು ಸ್ಟ್ರಾಂಗ್ ರಾಮನ್ ಸಿಗ್ನಲ್ ಕೊಡ್ತವೆ. ಸೊ ಎಲ್ಲದಕ್ಕಿಂತ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಒಂದು ಮಾಲಿಕ್ಯೂಲ್ನ ಸಿಮೆಟ್ರಿಗೂ ಅದರ ಸೆಲೆಕ್ಷನ್ ರೂಲ್ಸ್ಗೂ ಇರೋ ಲಿಂಕನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಲಾಜಿಕನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ತರಹದ ಪ್ರಶ್ನೆ ಬಂದ್ರೂ ನೀವು ಸಾಲ್ವ್ ಮಾಡ್ಬೋದು. ಸರಿ, ಹೋಗೋ ಮುಂಚೆ ನಿಮಗೊಂದು ಫೈನಲ್ ಚಾಲೆಂಜ್. ಕ್ಸೆನಾನ್ ಟೆಟ್ರಾಫ್ಲೋರೈಡ್ ಅಂದ್ರೆ XeF4 ಇದು ಒಂದು ಸ್ಕ್ವೇರ್ ಪ್ಲೇನಾರ್ ಮಾಲಿಕ್ಯೂಲ್. ಇದರ ಸಿಮೆಟ್ರಿಕ್ ಸ್ಟ್ರೆಚ್ ರಾಮನ್ ಆಕ್ಟಿವ್ ಆಗಿದೆಯಾ, ಐಆರ್ ಆಕ್ಟಿವ್ ಆಗಿದೆಯಾ ಅಥವಾ ಎರಡೂ ಹೌದಾ? ನಿಮಗೊಂದು ಹಿಂಟ್, ಅದಕ್ಕೆ ಸೆಂಟರ್ ಆಫ್ ಇನ್ವರ್ಷನ್ ಇದೆಯಾ ಅಂತ ಯೋಚನೆ ಮಾಡಿ. ನಾವು ಕಲಿತ ನಿಯಮಗಳನ್ನ ಅಪ್ಲೈ ಮಾಡಿ ಉತ್ತರ ಕಂಡುಹಿಡಿಯಕ್ಕೆ ಟ್ರೈ ಮಾಡಿ.